ಇವತ್ತು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂತಹ ಈ ಒಂದು ಮಾಹಿತಿ ನಿಜಕ್ಕೂ ಒಂದು ರೀತಿಯಲ್ಲಿ ಹೃದಯ ವಿದ್ರಾವಕವಾದಂತಹ ಒಂದು ವಿಚಾರ, ಮನಸ್ಸನ್ನ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಲಕುವಂತಹ ಒಂದು ವಿಚಾರ, ನಾವ್ಯಾರು ಕೇಳದೇ ಇದ್ದಂತಹ ವಿಚಾರ. ನೋಡಿ, ಒಂದು ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನು SIT ತನಿಖೆ ನಡೀತಾ ಇದೆ, ಹೋರಾಟಗಾರರು ಅಂತ ಹೇಳಿಕೊಂಡು ದೂರುದಾರರ ಪರ ವಹಿಸಿದ್ದವರನ್ನ ಏನು ವಿಚಾರಣೆಗೆ ಅಂತ ಕರೆದಿದ್ರು. ನಾವು ಮೀಡಿಯಾ ಮುಖಾಂತರ ಏನು ಕೇಳ್ತಾ ಇದ್ವಿ ಅದ್ಯಾವುದೂ ಅಲ್ಲ ಸತ್ಯ. ಆದರೆ ಒಂದು ಅಹಿತಕರ ಘಟನೆಯೊಂದು ರಾಜ್ಯಪಾಲರ ಟೇಬಲ್ ಮೇಲೆ ಹೋಗಿ ನಿಂತಿದೆ ಅಂದರೆ ಹೇಳಿದರೆ ನಿಜಕ್ಕೂ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಈ ಒಂದು ಪತ್ರ ಏನಿದೆ ನನ್ನ ಕೈ ಸೇರಿದೆ. ಮಾತ್ರ ಅಲ್ಲ, ಹೇಳಿದ್ರು ಸರ್ ಒಂದ್ಸಲ ಪೂರ್ತಿಯಾಗಿ ಓದ್ಕೊಂಡು ಈ ಒಂದು ವಿಚಾರದಲ್ಲಿ ನೀವು ಧ್ವನಿ ಎತ್ತಬೇಕು ಅನ್ನೋಂತಹ ವಿಚಾರವನ್ನು ಕೇಳಿ ಅದು ಏನಪ್ಪ ಅದು ಅಂತ ಹೇಳಿಕೊಂಡು ಓದೋಕೆ ಸ್ಟಾರ್ಟ್ ಮಾಡಿದೆ. ನಿಜಕ್ಕೂ ಶಾಕಿಂಗ್ ವಿಚಾರ ಆಗಿತ್ತು. ಮಾತ್ರ ಅಲ್ಲ, ನಾವ್ಯಾರು ಊಹಿಸ್ಲಿಕ್ಕೆ ಸಾಧ್ಯವಾಗದಂತಹ ರೀತಿಯಲ್ಲಿ SIT ಅಧಿಕಾರಿಗಳು ನಡ್ಕೊಂಡು ಅಂತ ಹೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇತ್ತು. ಅಂದರೆ SIT ಅಧಿಕಾರಿಗಳು ದೂರುದಾರರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು ಅಲ್ಲಿ. ಬರೀ ನಾವು ಹೇಳ್ತಾ ಇದ್ವಿ ದೂರುದಾರರನ್ನ ಮಾತ್ರ ಯಾಕೆ ವಿಚಾರಣೆ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ಆದರೆ ದೂರುದಾರರು ಅದರ ಒಳಗಡೆ ವಿಚಾರಣೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಏನು ದೇಶದ್ರೋಹ ಕೃತ್ಯವನ್ನು ಮಾಡಿದವನಿಗೆ ಕೂಡ ರಾಜಾರೋಷವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಧರ್ಮಸ್ಥಳದಲ್ಲಿ ಅನಾಚಾರ ಅಕ್ರಮ ನಡೆದಿದೆ ಅಂತ ದೂರು ನೀಡಿದವರ ಮೇಲೆ, ದೂರುಗಳಿಗೆ ಸಾಕ್ಷಿಯಾದವರ ಮೇಲೆ ಇಷ್ಟೊಂದು ಅನಾಚಾರಗಳನ್ನು ಎಸಗ್ತಾರೆ ಅಂತ ಹೇಳಿದರೆ ನೋಡಿ, 4-5 ಪೊಲೀಸರ ಹೆಸರನ್ನು ಉಲ್ಲೇಖ ಮಾಡಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರುವಂಥದ್ದು. ಇದು ಬೇರೆ ಯಾರೂ ಅಲ್ಲ, ಜಯಂತ್ ಟಿ ಅವರು. ಜಯಂತ್ ಟಿ ಅವರಂದರೆ ಯಾರು ಅಂತ ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ಓರ್ವ ಸಾಧಾರಣ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಒಂದು ಇಂತಹ ದೂರುಗಳನ್ನು ದಾಖಲಿಸಾನ ಅಂದ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಅಲ್ಲ. ಅವರ ಬ್ಯಾಕ್ಗ್ರೌಂಡನ್ನು ಒಮ್ಮೆ ಪರಿಶೀಲಿಸಿ ನೋಡಿ. ನೀತಿ ಸಂಘಟನೆ ಅನ್ನುವಂತಹ ಒಂದು ಸಂಘಟನೆ ಕಟ್ಟಿಕೊಂಡು ಬಂದಿರುವಂಥವ್ರು. ನೀತಿ ಸಂಘಟನೆ ಅಂದರೆ ಏನಿದೆ ಅದರಲ್ಲಿ ದೊಡ್ಡ ಕೆಲಸ? ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದವರು. ಎಲ್ಲೇ ಆಗಿರಲಿ ಭ್ರಷ್ಟಾಚಾರ ತಡೆಯುವಂತಹ ಒಂದು ಪ್ರಕ್ರಿಯೆಗಳನ್ನು ಈ ಒಂದು ನೀತಿ ಸಂಘಟನೆ ಮೂಲಕ ಧೈರ್ಯವಂತರಾಗಿ ನಡೆಸಿಕೊಂಡು ಬಂದವರು. ಸೊ ಇಂತಹ ಹೋರಾಟಗಾರರನ್ನ ಈ ಒಂದು ಸೌಜನ್ಯ ಹೋರಾಟಕ್ಕೆ ಧುಮುಕಿದ ನಂತರ ಇಲ್ಲಿ ಧರ್ಮಸ್ಥಳದಲ್ಲಿ ದಶಕಗಳಿಂದ ಅನ್ಯಾಯ ಆಗ್ತಾ ಇದೆ ಅಂತ ಇದು ನಾವು ಹೇಳ್ತಾ ಇಲ್ಲ, ಸಾಕ್ಷಿಗಳೇ ಹೇಳ್ತಾ ಇದೆ. UDRನ ಪ್ರತಿಯೊಂದು ಪ್ರತಿಗಳು ದಾಖಲೆಗಳನ್ನು ಮತ್ತೆ ಮತ್ತೆ ಕೆದಕ್ತಾ ಇದೆ. ಸೊ ಇವೆಲ್ಲ ಬೆಳವಣಿಗೆಗಳಿರುವಾಗಲೂ ಕೂಡ SITಯನ್ನು SIT ರಚಿಸಿ ಆದೇಶವನ್ನು ಹೊರಪಡಿಸಿದ ಸಂದರ್ಭದಲ್ಲಿ ನಿಜಕ್ಕೂ ಸಂತೋಷಗೊಂಡಂತಹ ಕೆಲವೊಂದು ವ್ಯಕ್ತಿಗಳಲ್ಲಿ ಜಯಂತ್ ಟಿ ಅವರು ಕೂಡ ಒಬ್ಬರಾಗಿರ್ಬೋದು. ಆದರೆ ಜಯಂತ್ ಟಿ ಅವರ ಮೇಲೆ ಇಷ್ಟು ದೊಡ್ಡ ಮಟ್ಟದ ಆಕ್ರಮಣ ನಡೆದಿದೆ, ಅಸಹನೀಯವಾದಂತಹ ವಿಚಾರ. ನಿಜಕ್ಕೂ ಶೇಮ್ ಅಂತ ಹೇಳಬೇಕು ಈ ಒಂದು SIT ಮೇಲೆ. SITಯನ್ನೇ ದೂರಬಾರ್ದು ಅಂತ ನಾವೆಲ್ಲರೂ ಅಂದ್ಕೊಂಡವರು. ಆದರೆ SITಯನ್ನು ಇವತ್ತು ಪ್ರಶ್ನೆ ಮಾಡಬೇಕಾದಂತಹ ಒಂದು ಅವಸ್ಥೆ. ನೋಡಿ, 6 ಪುಟಗಳ ಒಂದು ಪತ್ರ ಇದೆ. ಖಂಡಿತವಾಗಿ ಒಂದು ಕಂಪ್ಲೀಟ್ ಆದಂತಹ ಈ ಒಂದು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಎಲ್ಲವನ್ನ ನಿಮ್ಮ ಮುಂದೆ ನಾನಿವತ್ತು ಓದುವನಿದ್ದೇನೆ. ನಿಜಕ್ಕೂ ಬೇಸರ ಆಗುತ್ತೆ ಇಂತಹ ವಿಚಾರಗಳಲ್ಲಿ. ನೋಡಿ, ಜಯಂತ್ ಟಿ ಅವರು ಇದುವರೆಗೂ ಅದುಮಿಟ್ಟುಕೊಂಡಂತಹ ವಿಚಾರಗಳನ್ನು ರಾಜ್ಯಪಾಲರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯಪಾಲರು ಆಕ್ಷನ್ ತಗೋತಾರೋ ಇಲ್ವೋ ಏನೋ ಗೊತ್ತಿಲ್ಲ. ಆದರೂ ಇಲ್ಲಿ ದೂರುದಾರರ ಪರವಾಗಿ ಏನು ವಿಚಾರಣೆಗೆ ಅಂತ ಹೋದವರಿಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡಿದಂತಹ SIT ಮೇಲೆ ಕಾನೂನು ಕ್ರಮ ಆಗ್ಬಹುದಾ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ನೋಡಿ, ನಾನಿವತ್ತು ಮಾತಾಡ್ತಾ ಇರೋದು ಈ ಒಂದು ಪತ್ರದ ಆಧಾರವಾಗಿಟ್ಟುಕೊಂಡು ಮಾತ್ರ. ಇದರಲ್ಲಿ ಎಷ್ಟು ಸ್ಪಷ್ಟವಾಗಿರುವಂತಹ ವಿಚಾರ, ಎಷ್ಟು ಅಸ್ಪಷ್ಟವಾಗಿರುವಂತಹ ವಿಚಾರ, ಎಷ್ಟು ಸತ್ಯ ಸುಳ್ಳು ಇವೆಲ್ಲವೂ ನನಗೆ ಬಿಟ್ಟ ವಿಚಾರ ಅಲ್ಲ. ಈ ಒಂದು ಪತ್ರ ರಾಜ್ಯಪಾಲರಿಗೆ ಹೋಗಿದೆ ಅಂದರೆ ಕನಿಷ್ಠ ಅಂದರೂ ಏನಾದರೂ ಒಂದು ಅಲ್ಲಿ ಸಂಭವಿಸಲೇ ಇರಬೇಕು. ಇಷ್ಟೊಂದು ಅಸಂಭವನೀಯವಾದಂತಹ ವಿಚಾರವನ್ನು ಮುಂದೆ ಕೊಟ್ಟುಕೊಂಡು ಈ ಒಂದು ಪತ್ರವನ್ನು ಅವರು ರಾಜ್ಯಪಾಲರಿಗೆ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಘನಘೋರವಾದಂತಹ ಕೃತ್ಯ ಅಂತಾನೆ ಹೇಳ್ಬೋದು. ಅವರ ದೂರುದಾರರನ್ನ ಇಷ್ಟೊಂದು ನೋಡಿ, ನಾನು ಹೆಚ್ಚಾಗಿ ಹೇಳೋದಿಲ್ಲ. ನೋಡಿ, ಜಯಂತ್ ಟಿ ಅವರು ರಾಜ್ಯಪಾಲರಿಗೆ ಬರೆದಂತಹ ಒಂದು ಪತ್ರವನ್ನು ಗಮನಿಸ್ತಾ ಹೋಗೋಣ ನಾವು. ಮಾನ್ಯರೇ, ಈ ಕೆಳಗೆ ಸಹಿ ಮಾಡಿರುವ ಅರ್ಜಿದಾರರಾದ ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಇಚಲಂಪಾಡಿ ಗ್ರಾಮದ ವಾಸಿಯಾಗಿದ್ದು ಅಪಾರ ಬಂಧು ಬಳಗ ಹೊಂದಿದ್ದು ಪ್ರಸ್ತುತ ನಾನು ಬೆಂಗಳೂರು ನಗರ ತುಮಕೂರು ರಸ್ತೆಯಲ್ಲಿ ನೆಲೆಸಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುವ ಸುಮಾರು 49 ವಯಸ್ಸಿನ ಜಯಂತ್ ಟಿ ಆದ ನಾನು ಈ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ, ದಿನಾಂಕ 4/7/2025
ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಸಿಆರ್ ನಂಬರ್ 39/2025ಗೆ ಸಂಬಂಧಪಟ್ಟಂತೆ ದಿನಾಂಕ 4/9/2025 ಅಂದರೆ 2 ತಿಂಗಳ ಮೊದಲು ಧರ್ಮಸ್ಥಳದ SIT ಸಿಬ್ಬಂದಿಯಾದ ಸುಕುಮಾರ್ ಅವರು ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಈ ಒಂದು ನಂಬರಿಂದ ಮಧ್ಯಾಹ್ನ ಸುಮಾರು 2:30ಕ್ಕೆ ಮತ್ತೆ ಸುಮಾರು 3 ಗಂಟೆಗೆ ನನ್ನ ಮೊಬೈಲ್ ನಂಬರ್ ಕೂಡ ಅಂದರೆ ಜಯಂತ್ ಟಿ ಅವರ ಮೊಬೈಲ್ ನಂಬರ್ ಕೂಡ ಹಾಕಲಾಗಿದೆ. ಆ ಒಂದು ನಂಬರ್ಗೆ ಕರೆ ಮಾಡಿ ನೀವು ದಾಖಲಾತಿ ಸಮೇತ ಕೂಡಲೇ ಬೆಳ್ತಂಗಡಿಯಲ್ಲಿರುವ SIT ಕಚೇರಿಗೆ ಬರಬೇಕೆಂದು ತಿಳಿಸಿದ್ದು, ಅದಾಗಿ ನಾನು ಸುಮಾರು 4 ಗಂಟೆಗೆ SIT ಕಚೇರಿಗೆ ಹೋಗಿ ಅಲ್ಲಿ ಇಟ್ಟಿದ್ದಂತಹ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ SIT ಕಚೇರಿಗೆ ಹೋಗಿರುವುದು ಅಲ್ಲಿನ CCTVಯಲ್ಲಿ ದಾಖಲಾಗಿರುತ್ತದೆ. ಅಂದರೆ ಅವರು ಅಲ್ಲಿ ಸಹಿ ಹಾಕಿ ಹೋಗಿರ್ತಾರೆ. ನಂತರ ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಮೊದಲ ಅಂತಸ್ತಿನ CCTV ಕ್ಯಾಮೆರಾ ಇರುವ ಒಂದು ರೂಮಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಕೂಡ ಅಲ್ಲಿ ಪ್ರೆಸೆಂಟ್ ಆಗಿದ್ರು. ಅಲ್ಲಿ SIT ಅಧಿಕಾರಿಗಳಾದ IPS ಜಿತೇಂದ್ರ ದಯಾಮ, SP ಸೈಮನ್, DYSP ಮಂಜುನಾಥ್ ಆರ್ಜಿ, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಹಾಗೂ 1-2 ಪೊಲೀಸ್ ಸಿಬ್ಬಂದಿಯವರು ಹಾಜರಿದ್ದರು. ಆ ಸಂದರ್ಭದಲ್ಲಿ ನಾನು ಪದ್ಮಲತಾ ಸೇರಿದಂತೆ ಹಲವು ಪ್ರಕರಣಗಳ ಮಾಹಿತಿ ಇರುವ ದೂರನ್ನು ಸೈಮನ್ ಎಂಬುವರಿಗೆ ನೀಡಿದ್ದೇನೆ. ನಂತರ CCTV ಕ್ಯಾಮೆರಾ ಇಲ್ಲದ ಹತ್ತಿರದ ರೂಮ್ ಒಂದಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕಾಣಿಸಿದ 5 ಅಧಿಕಾರಿಗಳು ಅಲ್ಲಿದ್ದು, ಅವರ ಪೈಕಿ IPS ಅಧಿಕಾರಿ ಜಿತೇಂದ್ರ ದಯಾಮಾರ್ ಅವರು ಅಲ್ಲಿದ್ದ ಸಿಬ್ಬಂದಿಯವರ ಕಡೆಯಿಂದ ಲಾಠಿಯನ್ನು ತರಿಸಿಕೊಂಡು ಸೈಮನ್ ರವರ ಮುಖಾಂತರ ಲಾಠಿಯಿಂದ ಚಿನ್ನಯ್ಯನಿಗೆ ಸರಿಯಾಗಿ ಹೊಡೆದಿದ್ದಾರೆ. ನಂತರ SP ಸೈಮನ್ ಅವರ ಸೂಚನೆ ಮೇರೆಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರು ನನ್ನ ಬಟ್ಟೆ ಅಂದರೆ ಜಯಂತ್ ಟಿ ಅವರ ಬಟ್ಟೆಯನ್ನು ಬಿಚ್ಚಿಸಿದ್ದಾರೆ. ನಂತರ ನಾನಿದ್ದ ರೂಮಿಗೆ ಪ್ರಕರಣದ ದೂರುದಾರ ಚಿನ್ನಯ್ಯನನ್ನು ಕರೆಸಿ ಆತನ ಬಟ್ಟೆಯನ್ನು ಬಿಚ್ಚಿಸಿ ಅವನ ಮೂಲಕ ನನಗೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿಸಿರುವಂಥದ್ದು. ನೋಡಿ, ಇದು ಯಾರು ನಾನು ನಿಜಕ್ಕೂ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, SIT ವಿಚಾರಣೆಗೆ ಕರೀತಾರೆ, ದೂರುದಾರರು ಅನ್ನುವಂತಹ ವ್ಯಕ್ತಿಗಳನ್ನು ಕರೆದು ಆರೋಪಿಗಳ ರೀತಿಯಲ್ಲಿ ವರ್ತಿಸುವುದು ಎಷ್ಟು ಸರಿ ಅಂತ ಇದನ್ನು ಯಾವ ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂಥದ್ದು. ಈ ಮಾತುಗಳಲ್ಲಿ ಎಷ್ಟು ನೈಜಾಂಶ ಇದೆ ಅಂತ ಜಯಂತ್ ಟಿ ಅವರನ್ನೇ ಕೇಳಬೇಕು. ಆದರೆ ಈ ಒಂದು ಪತ್ರ ರಾಜ್ಯಪಾಲರ ಕಾಲ ಬುಡಕ್ಕೆ ಹೋಗಬೇಕು ಅಂದರೆ ಸುಮ್ಮನೆ ಒಂದು ಬರೆದು ಕಳಿಸೋಕೆ ಆಗೋದಿಲ್ಲ. ಅಲ್ಲಿದ್ದ SP ಸೈಮನ್ ಹಾಗೂ ಅಲ್ಲಿದ್ದ ಇತರ ಅಧಿಕಾರಿಗಳು ಚಿನ್ನಯ್ಯನಿಗೆ ಮತ್ತೆ ಮತ್ತೆ ಹೊಡೆದು ನನ್ನ ಬಾಯಿಂದ ಸುಳ್ಳು ಹೇಳಿಕೆಯನ್ನ ಪಡೆಯುವ ಘೋರ ಪಿತೂರಿಯನ್ನ ಮಾಡಿದರು. ಆ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅವರು ಕೂಡ ಜೊತೆಯಲ್ಲಿದ್ದರು. ಅಲ್ಲಿ ಸೇರಿದ SIT ಅಧಿಕಾರಿಗಳ ಪ್ರಚೋದನೆಯಿಂದ ಚಿನ್ನಯ್ಯನು ತನ್ನ ಕೈ ಮುಷ್ಟಿ ಮಾಡಿ ನನ್ನ ಬೆನ್ನು ಮತ್ತು ತಲೆ ಕೆನ್ನೆಗೆ ಹೊಡೆದು ಕಾಲಲ್ಲಿ ಬಲವಾಗಿ ಒದ್ದಿರ್ತಾನೆ. ಅಲ್ಲಿದ್ದಂತಹ ಅಧಿಕಾರಿಗಳು ನಾನು ತಪ್ಪಿಸಿಕೊಂಡು ಹೋಗದಂತೆ ಅವರ ಕಾಲಲ್ಲಿ ಕೂಡ ಒದ್ದು ನನ್ನನ್ನು ಅಕ್ರಮ ಬಂಧನಕ್ಕೆ ಒಳಪಡಿಸಿದ್ರು. ಆನಂತರ ಚಿನ್ನಯ್ಯನನ್ನ ಪೊಲೀಸರು ರೂಮಿಂದ ಹೊರಗಡೆ ಕರೆದುಕೊಂಡು ಹೋಗಿರ್ತಾರೆ. ತದನಂತರ ಗುಣಪಾಲ್, ಮಂಜುನಾಥ ಗೌಡ ಹಾಗೂ ಮಂಜುನಾಥ ಆರ್ಜಿರವರು ನಾನು ಕೊಟ್ಟ ದೂರನ್ನು ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯಾ ಅಂತ ಅಶ್ಲೀಲವಾಗಿ ಬೈತಾರೆ. ಮಂಜುನಾಥ ಗೌಡ ಮತ್ತು ಮಂಜುನಾಥ ಆರ್ಜಿರವರು ಸುಳ್ಳು ಸಾಕ್ಷಿ ನೀಡುವಂತೆ ಬೆದರಿಕೆ ಹಾಕ್ತಾರೆ. ನನ್ನನ್ನು ಉದ್ದೇಶಿಸಿ ಏರಿದ ಧ್ವನಿಯಲ್ಲಿ ಬೋಳಿ ಮಗಣೆ, ಸೋಳೆ ಮಗಣೆ, ನಿನ್ನೊಟ್ಟಿಗೆ ಇರುವ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಜೈಲಿಗೆ ಕಳುಹಿಸದೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ತಪ್ಪಿದ್ದಲ್ಲಿ ನಾನು ನನ್ನ ಅಪ್ಪನಿಗೆ ಹುಟ್ಟಿಲ್ಲ, ನಾನು ನನ್ನ ಅಪ್ಪನಿಗೆ ಹುಟ್ಟಿದ್ರೆ ನಿನ್ನನ್ನು ಮತ್ತು ತಿಮರೋಡಿಯನ್ನ ಜೈಲಿಗೆ ಹಾಕದೆ ಬಿಡುವುದಿಲ್ಲ ಅಂತ ಮಂಜುನಾಥ್ ಗೌಡ ಮತ್ತು ಮಂಜುನಾಥ ಆರ್ಜಿ ಅವರು ಸೇರ್ಕೊಂಡು ಹೇಳಿರುವಂಥದ್ದು. ಸೊ ಈ ಒಂದು ವಿಚಾರ ನೋಡಿ, ಮಹೇಶ್ ತಿಮರೋಡಿ ಜೈಲಿಗೆ ಕಳಿಸದೆ ಬಿಡುವುದಿಲ್ಲ, ತಪ್ಪಿದಲ್ಲಿ ನಾನು ನನ್ನ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಏರು ಧ್ವನಿಯಲ್ಲಿ ಬೆದರಿಸಿ ಅವ್ಯಾಚ ಶಬ್ದದಿಂದ ಬೈದು ನಿಂದಿಸುವಾಗ ಅಲ್ಲೇ ಇದ್ದ ಮಂಜುನಾಥ ಗೌಡ ಪ್ರಚೋದನೆಗೆ ಒಳಗಾಗಿ ನನಗೆ ಲಾಠಿ ಹಿಡಿದು ಭಯಪಡಿಸಿ ಬೆದರಿಕೆ ಒಡ್ಡಿರುತ್ತಾನೆ. ಇತರ ಅಧಿಕಾರಿಗಳು ನನಗೆ ಹಲ್ಲೆ ಮಾಡುವಂತೆ ಪ್ರಚೋದನೆ ನೀಡಿರುತ್ತಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯು ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ತೀಯಾ ಅಂತ ಹೇಳಿ ನನ್ನ ಹೆಂಡತಿ ಮಗಳ ಫೋಟೋ ಬೇಕು, ನಾವು ಅದನ್ನು ವೈರಲ್ ಮಾಡುತ್ತೇವೆ ಅಂತ ಮಂಜುನಾಥ ಆರ್ಜಿ ಅವರು ಬೆದರಿಕೆ ಒಡ್ಡಿರ್ತಾರೆ. ಅಂದರೆ ನಮ್ಮ ಮೇಲಾಧಿಕಾರಿಗಳ ವಿಚಾರಗಳನ್ನು ವೈರಲ್ ಮಾಡ್ತೀಯಾ, ನಿನ್ನ ಹೆಂಡತಿ ಮಕ್ಕಳ ಫೋಟೋ ಕೊಡು, ನಾವು ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರುವಂಥದ್ದು. ಇದು ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ತನಿಖೆ ನಡೆಸಲೇಬೇಕು. ಯಾಕೆಂತ ಕೇಳಿದರೆ ನೋಡಿ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಮಾಡಿ. ಯಾಕೆಂತ ಕೇಳಿದರೆ ಮತ್ತೊಮ್ಮೆ ತನಿಖೆ ಆಗಲಿ. ತಪ್ಪು ಮಾಡಿದವರು
ಮತ್ತೊಮ್ಮೆ ಶಿಕ್ಷೆಗೆ ಒಳಪಡಬೇಕು. ಇದು ಜಯಂತ್ ರೆಡ್ಡಿ ಅವರು ಸತ್ಯ ಹೇಳ್ತಾ ಇದ್ರೂ ಪರವಾಗಿಲ್ಲ, ಸುಳ್ಳು ಹೇಳ್ತಾ ಇದ್ರೂ ಪರವಾಗಿಲ್ಲ, ಇದರ ಮೇಲೆ ಒಂದು ತನಿಖೆ ಆಗಲೇಬೇಕು. ಅದ್ಯಾವ ಕಠೋರ ಪೊಲೀಸರನ್ನು ಇಟ್ಕೊಂಡು SIT ತನಿಖೆಗೆ ಕಳಿಸಿದ್ದೀರಾ ಅಂತ. ರಾಜ್ಯ ಸರ್ಕಾರವನ್ನು ಜಿತೇಂದ್ರ ದಯಾಮ ಅವರ ಬಗ್ಗೆ ಒಂದು ರೀತಿಯಲ್ಲಿ ದಕ್ಷ 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 ಅಂತ ಹೇಳುವಾಗಲೇ ನಮ್ಮ ಕಮೆಂಟ್ ಬಾಕ್ಸ್ ತುಂಬಿ ತೊಳುತ್ತಾ ಇತ್ತು. ಯಾಕ್ರಿ ಇಂಥ ಪೊಲೀಸರನ್ನ ದಕ್ಷ ದಕ್ಷ ಅಂತ ಮತ್ತೆ ಮತ್ತೆ ಹೇಳ್ತೀರಾ ನೀವು, ಪೊಲೀಸರ ಹಣೆ ಬರ ನಮಗೆ ಗೊತ್ತಿಲ್ವಾ ಅಂತ ಕೇಳಿ ಕಮೆಂಟ್ ಆಗ್ತಾ ಇದ್ರು. ಇದು ಇವತ್ತು ಸತ್ಯ ಆಗುತ್ತೆ ಈ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ನೋಡಿ, ಇನ್ನು ಆನಂತರ ನನ್ನನ್ನು ಸುಮಾರು ರಾತ್ರಿ 10:30 ತನಕ ಅಕ್ರಮ ಬಂಧನದಲ್ಲಿಟ್ಟು ತದನಂತರ ನಾನು ನನ್ನ ಮಾವ ಶಶಿಧರ ಮತ್ತು ನನ್ನ ಪರಿಚಯದ ಅರುಣ ಎಂಬುವರನ್ನ ಕರೆಸಿ ಬೊಳ್ಯಾರ್ನಲ್ಲಿರುವ ಪದ್ಮಲತಾರವರ ಮನೆಗೆ ಹೋಗಿರುತ್ತೇನೆ. ಪದ್ಮಲತಾ ಗೊತ್ತಿರ್ಬೋದು, ಪದ್ಮಲತಾ ಪ್ರಕರಣ. ಸೊ ಒಂದು ಪದ್ಮಲತಾ ಕುಟುಂಬಸ್ಥರು ಈ ಜಯಂತ್ ರೆಡ್ಡಿ ಅವರು, ಈ ಪದ್ಮಲತಾ ಎನ್ನುವಂತಹ ಹೆಣ್ಣು ಮಗಳಿಗೆ ಯಾವಾಗ ಅನ್ಯಾಯ ಆಯಿತು ಅವತ್ತಿನಿಂದ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರದ ವಿರುದ್ಧವಾಗಿ ಮಾತಾಡ್ತಾ ಬಂದವರು, ಧ್ವನಿ ಎತ್ತಾ ಬಂದವರು. ತನ್ನ ಕುಟುಂಬದಲ್ಲೇ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ, ಅದು ಹೇಗೆ ಸಹಿಸಿಕೊಂಡಿರಲಿ, ನಾನೊಬ್ಬ ಹೋರಾಟಗಾರ, ಇಡೀ ಭ್ರಷ್ಟಾಚಾರದ ವಿರುದ್ಧವಾಗಿ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬದ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸಿಕೊಡ್ಲಿಲ್ಲ ಅಂದರೆ ನಾನು ಯಾವ ಹೋರಾಟಗಾರ ಅಂತ ಅವರಿಗೆ ಅನಿಸಿರ್ಬೇಕು. ಸೊ ಅದಕ್ಕೆ ಮೊದಲು ನನ್ನಿಂದಲೇ ಆರಂಭ ಮಾಡ್ತಾನೆ ಅಂತೇಳಿ ಪದ್ಮಲತಾ ಪ್ರಕರಣವನ್ನು ಗಟ್ಟಿಯಾಗೇ ಇಟ್ಕೊಂಡಿದ್ರು. ಅವರು ಮಾತಾಡ್ತಾ ಇದ್ರು, ಸಿಕ್ಕಿದ ಅವಸರಗಳಲ್ಲೆಲ್ಲ ಪದ್ಮಲತಾ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇನ್ನು ಮುಂದುವರೆದು ಹೇಳುವುದೇನೆಂದರೆ, SIT ಕಚೇರಿಯಲ್ಲಿ ನನ್ನ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆಯಿಂದ ನೋವನ್ನು ತಡೆಯಲಾರದೆ ದಿನಾಂಕ 5/9/2025 ನನ್ನ ದೂರದ ಸಂಬಂಧಿ ಸಿಂಧೂ ದೇವಿಯನ್ನ ಕರೆದುಕೊಂಡು ಸುಮಾರು ಬೆಳಿಗ್ಗೆ 11:30 ಗಂಟೆಗೆ ಉಜಿರೆಯಲ್ಲಿರುವ ಬೆನಕ ಆಸ್ಪತ್ರೆಗೆ ಹೋಗಿ ವೈದ್ಯರಾಗಿರುವಂತಹ ಗೋಪಾಲಕೃಷ್ಣರಿಂದ ಚಿಕಿತ್ಸೆಯನ್ನು ಪಡೆದಿರುತ್ತೇನೆ. ಮತ್ತು ಅದೇ ದಿನ ನನಗೆ ಪದೇ ಪದೇ ಮಂಜುನಾಥ ಗೌಡರವರ ಮೊಬೈಲ್ ನಂಬರ್, ಅಂದರೆ ಆ ಒಂದು ಮೊಬೈಲ್ ನಂಬರ್ ಕೂಡ ಹಾಕಿದ್ದಾರೆ ನೋಡಿ, ಅದರಿಂದ ಕರೆ ಮಾಡಿ ಪ್ರಣಬ್ ಮೊಹಂತಿ ಅವರು ಬಂದಿದ್ದಾರೆ, ನೀವು ಭೇಟಿ ಆಗಬೇಕು ಅಂತ ಹೇಳಿದ್ದಾರೆ. ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ನೇರವಾಗಿ SIT ಕಚೇರಿಗೆ ಹೋಗಿರುತ್ತೇನೆ. ಅವತ್ತು ನನಗೆ ಅನ್ನ ನೀರು ಕೊಡದೆ ಮರುದಿನ ಅಂದರೆ 6/9/2025 ಮುಂಜಾನೆ 2 ಗಂಟೆ ತನಕ ನನ್ನನ್ನು ಕೂರಿಸಿ ಮಂಜುನಾಥ್ RG ರವರು ಪದೇ ಪದೇ ನಿನ್ನನ್ನು ಜೈಲಿಗೆ ಕಳುಹಿಸಿ ನಿನ್ನ ಕುಟುಂಬವನ್ನು ಬೀದಿಗೆ ತರ್ತೇನೆ, ದೊಡ್ಡವರ ವಿರುದ್ಧ ಮಾತನಾಡಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಜೀವ ಭಯ ಹುಟ್ಟಿಸಿ ಸುಳ್ಳು ಹೇಳಿಕೆ ನೀಡುವಂತೆ ಬೆದರಿಕೆ ನೀಡುವುದರ ಜೊತೆಗೆ ಪದ್ಮಲತಾ ಕೊಲೆಯನ್ನು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದವರು ಮಾಡಿಲ್ಲ, ಸ್ವತಃ ಪದ್ಮಲತಾರವರ ತಂದೆಯವರಾದಂತಹ ದೇವಾನಂದರೇ ಈ ಕೊಲೆಯನ್ನು ಮಾಡಿದ್ದು ಅಂತ ಹೇಳುತ್ತಾ ನನ್ನನ್ನು ಬೆದರಿಸಿದ್ದಾರೆ. ಮಂಜುನಾಥ ಗೌಡ ಮತ್ತು ಮಂಜುನಾಥ್ RG ರವರು ನನ್ನಿಂದ ಯಾವುದೇ ಮಾಹಿತಿಯನ್ನು ಪಡೆದೆ ನನ್ನ ಹೇಳಿಕೆಯನ್ನು ಅವರೇ ಸ್ವಯಂ ಪ್ರೇರಿತವಾಗಿ ಟೈಪ್ ಮಾಡಿಸಿರುತ್ತಾರೆ. ಒಟ್ಟು ಅಂದರೆ 5/9/2025 13/9/2025 9 ಬಾರಿ ನೋಟಿಸ್ಗಳನ್ನು ನನಗೆ ಮತ್ತು ಗಿರೀಶ್ ಮಟ್ಟಣ್ಣ, ವಿಠಲ್ ಗೌಡ, ಪ್ರದೀಪ್, ಯುನೈಟೆಡ್ ಮೀಡಿಯಾ, ಅಭಿಷೇಕ್ ಅವರಿಗೆ ನೀಡಿ 13/9/2025 ನನಗೆ ಮಾನಸಿಕ ಹಿಂಸೆ ಮತ್ತು ತೊಂದರೆ ಕೊಡಲು ಸುಳ್ಳು ಸಾಕ್ಷಿ ನುಡಿಯುವಂತೆ ಬೆದರಿಕೆಯನ್ನು ಹಾಕಿರ್ತಾರೆ. ಪ್ರತಿದಿನ ತಡರಾತ್ರಿಯವರೆಗೆ ನಮ್ಮನ್ನ ಅಕ್ರಮ ಬಂಧನದಲ್ಲಿಟ್ಟು ಯಾವುದೇ ಸೌಲಭ್ಯವನ್ನು ನೀಡದೆ ಮಾನಸಿಕ, ಶಾರೀರಿಕ ಮತ್ತು ಭಾವನಾತ್ಮಕವಾಗಿ ಭರಿಸಲು ಅಸಾಧ್ಯವಾದ ಹಿಂಸೆಯನ್ನು ನೀಡಿರ್ತಾರೆ. SIT ನೋಟಿಸ್ ನೀಡಿದ ಕಾರಣ ವಿಚಾರಣೆಗೆಂದು ದಿನಾಂಕ 3/10/2025 ನನ್ನ ಹೆಂಡತಿ ಶ್ರೀಮತಿ ಶೈಮಾ ಮತ್ತು ಮಗ ಜೀವನ್ ಯಂತ್ ರವರು SIT ಕಚೇರಿಗೆ ಬಂದಿರುತ್ತಾರೆ. ಈ ಸಮಯದಲ್ಲಿ ನನ್ನ ಅಪ್ರಾಪ್ತ ವಯಸ್ಸಿನ ಮಗಳು ಅಮ್ಮನೊಟ್ಟಿಗೆ ಕಾರ್ನಲ್ಲಿ SIT ಕಚೇರಿಗೆ ಬಂದಿದ್ದಾಳೆ. ಇದನ್ನ ಮನಗಂಡು ಕಾರ್ನಲ್ಲಿ ಕುಳಿತಿರುವ ನನ್ನ ಮಗಳನ್ನ ಒತ್ತಾಯಪೂರ್ವಕವಾಗಿ ಕರೆಸಿ ಅಪ್ರಾಪ್ತ ವಯಸ್ಸಿನಳೆಂದು ಗೊತ್ತಿದ್ರೂ ಕೂಡ ಬೆಳಿಗ್ಗೆ 12 ಗಂಟೆಯಿಂದ ಸುಮಾರು 6:30 ಗಂಟೆಯ ತನಕ ಅಕ್ರಮ ಬಂಧನದಲ್ಲಿಟ್ಟು ಸುಳ್ಳು ಹೇಳುವಂತೆ ಒತ್ತಡ ಹಾಕಿ ಮಾನಸಿಕ ಹಿಂಸೆ ನೀಡಿ ನನ್ನ ಮಗಳ ಇಚ್ಛೆಗೆ ವಿರುದ್ಧವಾಗಿ ಹೇಳಿಕೆಯನ್ನು ಪಡೆದಿರ್ತಾರೆ. ದಿನಾಂಕ 30/8/2025 SIT ಅಧಿಕಾರಿಗಳು ನನ್ನ ಮನೆಯ ಮೇಲೆ ದಾಳಿ ಮಾಡಿದ್ರು. ದೃಶ್ಯ ಮಾಧ್ಯಮ, ಸಾಮಾಜಿಕ ಜಾಲತಾಣ, ಮುದ್ರಣ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಸಾರವಾದವು. ನನ್ನ ಮನೆಯಲ್ಲಿ ಮಾದಕ ದ್ರವ್ಯ ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿದ್ದೇನೆ ಅಂತ ಬಿಂಬಿಸಿ ಆ ಮೂಲಕ ನನ್ನ ಕುಟುಂಬದ ಸದಸ್ಯರ ಮತ್ತು ನನ್ನ ವ್ಯವಹಾರಕ್ಕೆ ಮಾನಹಾನಿ ಮಾಡಿ ತುಂಬಲಾರದ ನಷ್ಟ ಉಂಟು ಮಾಡಿರ್ತಾರೆ. ಅದಾದ ನಂತರ ದಿನಾಂಕ 30/10/2025 ಬೆಳಿಗ್ಗೆ ಸುಮಾರು 11 ಗಂಟೆಗೆ SIT ಅಧಿಕಾರಿಗಳು ಬಂಧನದ ನೋಟಿಸನ್ನು ನನ್ನ ಮನೆಯ ಮುಂದೆ ಅಂಟಿಸುವ 1 ಗಂಟೆ ಮುಂಚಿತವಾಗಿ ಮಾಧ್ಯಮದವರೆಲ್ಲರೂ ಮನೆಯ ಮುಂದೆ ಜಮಾಯಿಸುವಂತೆ ಮಾಡಿ ಪೊಲೀಸರ ತನಿಖೆಯನ್ನು ರಹಸ್ಯವಾಗಿರಿಸದೆ ಮಾಧ್ಯಮಗಳಿಗೆ ಸೋರಿಕೆಯಾಗುವಂತೆ ಮಾಡಿ ಕರ್ತವ್ಯ ಲೋಪ ಎಸಗಿರುತ್ತಾರೆ. ಈ ಮೂಲಕ ನಾನು ಘನಬೆತ್ತ ರಾಜ್ಯಪಾಲರಲ್ಲಿ ವಿನಂತಿಸುವುದೇನೆಂದರೆ, ಕರ್ನಾಟಕ ಸರ್ಕಾರವು ರಾಜ್ಯ ಮಹಿಳಾ ಆಯೋಗದ ಕೋರಿಕೆಯಂತೆ
19/7/2025 ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ HD 142 COD 2025 ರಂತೆ ಮೇಲ್ಕಾಣಿಸಿದ ಧರ್ಮಸ್ಥಳ ಪೊಲೀಸ್ ಠಾಣಾ 39/2025 ಕಳೆದ 20 ವರ್ಷಗಳಿಂದ ನಡೆದ ದೌರ್ಜನ್ಯ, ಅಪಹರಣ, ಅತ್ಯಾಚಾರ, ಹತ್ಯೆ ಮತ್ತು ಸ್ವಾಭಾವಿಕ ಸಾವು ಈ ಪ್ರಕರಣಗಳ ತನಿಖೆ ನಡೆಸಲು SITಯನ್ನು ರಚನೆ ಮಾಡಿದ್ದು, SIT ನಿಜವಾದ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡದೆ ತನಿಖಾ ವ್ಯಾಪ್ತಿಯನ್ನು ಉಲ್ಲಂಘಿಸಿ ದೂರುದಾರರನ್ನು ಹೆದರಿಸಿ, ಬೆದರಿಸಿ, ಹಲ್ಲೆ ಮಾಡಿ, ಸುಳ್ಳು ಹೇಳಿಕೆ ಪಡೆದು ಪಿತೂರಿ ಮಾಡಿ ಅಪರಾಧಿಯನ್ನಾಗಿ ಮಾಡಿರ್ತಾರೆ. ಅದರಂತೆ ಬಂಧನದ ನೋಟಿಸನ್ನು ಕಲಂ 35 ರಂತೆ ನೀಡಿರುವುದು ಗಂಭೀರವಾದಂತಹ ಅಪರಾಧವಾಗಿದ್ದು, ಮುಂದೆ ನನ್ನ ಮತ್ತು ನನ್ನ ಕುಟುಂಬದ ಮಾನ ಪ್ರಾಣ ರಕ್ಷಣೆ ಮಾಡಿಕೊಡಬೇಕೆಂದು ಪ್ರಾರ್ಥಿಸ್ತೇನೆ ಮತ್ತು ಮುಂದೆ ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದಲ್ಲಿ ಇದೇ ನನ್ನ ಮರಣೋತ್ತರ ಹೇಳಿಕೆ ಅಂತ ಪರಿಗಣಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಆದುದರಿಂದ ಮೇಲ್ಕಂಡ SIT ಅಧಿಕಾರಿಗಳಾದ ಜಿತೇಂದ್ರ ದಯಾಮ, IPS ಸೈಮನ್, ಮಂಜುನಾಥ ಗೌಡ, ಮಂಜುನಾಥ್ RG, ಗುಣಪಾಲರವರ ಮೇಲೆ ಭಾರತೀಯ ನಾಗರಿಕ ಸಂಹಿತೆ 2023 ಕಲಂ 115, 118, 126, 127, 131, 232, 351, 61/2 ಅನ್ವಯ ಕಾನೂನು ಕ್ರಮ ಜರುಗಿಸಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 218 ಅಡಿಯಲ್ಲಿ ಅನುಮತಿಯನ್ನ ನೀಡಬೇಕೆಂದು ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಜಯಂತ್ ಟಿ ಅವರು, ಕಲಮತಡ್ಕ ಮನೆ, ಇಚಲಂಪಾಡಿ ಗ್ರಾಮ, ಕಡಬ ತಾಲೂಕು. ನೋಡಿ, ಇದು ಜಯಂತ್ ಟಿ ಅವರ ಮೇಲೆ SIT ಅಧಿಕಾರಿಗಳಿಂದ ನಡೆದಂತಹ ಮಾನಸಿಕವಾದಂತಹ ಹರಾಸ್ಮೆಂಟ್. ಇದು ಯಾರಿಗೂ ಅವರು ಹೇಳಿರಲಿಲ್ಲ, ಗೌಪ್ಯವಾಗಿಟ್ಟುಕೊಂಡಿದ್ರು. ಹೋರಾಟಗಾರರಿಗೂ ಸಮೇತ ಗೊತ್ತಿಲ್ಲ ಅನಿಸುತ್ತೆ. ಇಷ್ಟೊಂದು ನೋಡಿ, ಯೂಟ್ಯೂಬರ್ ಅಭಿಷೇಕ್ ಸಮೇತ ಆ ಒಂದು ಕೊಠಡಿಯಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ಇಂತಹ ವಿಚಾರಗಳು ನಡೆದಿರುವಂಥದ್ದು. ನೋಡಿ, ಸುಖ ಸುಮ್ಮನೆ ಯಾರನ್ನೋ ಎಳೆದು ಏನು ಎತ್ತ ಅಂತ ಗೊತ್ತಿಲ್ಲದೆ ವಿಚಾರಣೆ ಮಾಡ್ತಾ ಇದ್ರು. ಏನೋ ಜನಸಾಮಾನ್ಯರಾದಂತಹ ನಾವುಗಳು ಅಂದ್ಕೊಂಡಿದ್ವಿ ದಕ್ಷವಾಗಿ, ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ. ಆದರೆ ಇದ್ಯಾವುದು ನಡೀತಾ ಇಲ್ಲ ಅನ್ನೋದು ಈ ಒಂದು ಪತ್ರದಿಂದ ಜಗಜ್ಜಾಹೀರಾಗ್ತಾ ಇದೆ, ಬಹಿರಂಗ ಆಗ್ತಾ ಇದೆ. ಇವೆಲ್ಲವನ್ನ ನಾವು ಯಾರಲ್ಲಿ ಕೇಳಬೇಕು ಅಂತ ನೋಡಿ. ಮಾಧ್ಯಮದವರು ಒಂದು ಕಡೆ ಮಾರಾಟವಾಗಿ ಹೋದರೆ, ಇನ್ನು ರಾಜಕಾರಣಿಗಳು ಏನು ಆರೋಪಿಗಳು ಎನ್ನುವಂತಹ ಅವರ ದುಂಬಾಲು ಬಿದ್ದಿರುವಂಥದ್ದು, ಇನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಅವರ ಪರವೇ ವಹಿಸ್ಕೊಂಡಿರುವಂಥದ್ದು. ಏನಿಲ್ಲಿ SIT ತನಿಖೆ ಮಾಡಿರೋಕೆ ಬಂದಿರೋದಾ ಅಥವಾ ಏನು ಚರ್ಮುರಿ ಮಿಕ್ಸರ್ ಚಾಯ ಕುಡ್ಕೊಂಡು ಹೋಗೋದಕ್ಕೆ ಬಂದಿರೋದಾ? ದೂರುದಾರರ ಪರ ಸಾಕ್ಷಿ ವಹಿಸಿಕೊಂಡವರನ್ನ ಇಷ್ಟೊಂದು ಹಿಂಸಾತ್ಮಕವಾಗಿ ನಡೆಸಿಕೊಳ್ತಾರೆ ಅಂತ ಹೇಳಿದರೆ ನೋಡಿ, ಮಂಜುನಾಥ ಗೌಡ ಅವರ ವಿಚಾರದಲ್ಲಿ ದೊಡ್ಡ ಏನು ಕಾಂಟ್ರವರ್ಸಿಯೇ ಕ್ರಿಯೇಟ್ ಆಗಿತ್ತು ಚಿನ್ನಯ್ಯ ವಿಚಾರದಲ್ಲಿ. ಇನ್ನು ಮಂಜುನಾಥ್ RG, 2 ಮಂಜುನಾಥರಿದ್ದಾರೆ ಅಲ್ಲಿ ನೋಡಿ. ಇನ್ನು ಜಿತೇಂದ್ರ ದಯಾಮ ಅವರಿರ್ಬೋದು, ಅವರು ಸೈಮನ್ ಅವರಿರ್ಬೋದು. ಸೊ ಇವರೆಲ್ಲರ ಮೇಲೆ ಇವತ್ತು ದೂರು ದಾಖಲಿಸಬೇಕು ಅಂತ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರುವಂಥದ್ದು ನಿಜಕ್ಕೂ ಒಂದು ರೀತಿಯಲ್ಲಿ ಅಸಹ್ಯ ಅನಿಸೋದಿಲ್ವಾ? ದಯವಿಟ್ಟು ವೀಕ್ಷಕರೇ, ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಇದುವರೆಗೆ ನಾವು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡಿಲ್ಲ. ಆದರೆ ಇದೊಂದು ನಿಜವಾಗ್ಲೂ ಕೈ ಮುಗಿದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಯಾಕೆಂತ ಕೇಳಿದರೆ SIT ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ನೋಡಿ. SIT ವಿಚಾರದಲ್ಲಿ ಲಾಯರ್ ಜಗದೀಶ್ ಅವರು ಸರಿ ಅಂತ ಕಾಣಿಸುತ್ತೆ. ಲಾಯರ್ ಜಗದೀಶ್ ಅವರೇ ಈ SIT ವಿಚಾರದಲ್ಲಿ ಇವಾಗ ನನಗೆ ಅನಿಸುತ್ತೆ ಅವರೇ ಸರಿಯಾಗಿದ್ರು, ಅವರೇ ಸರಿಯಾಗಿ ಹೇಳ್ತಾ ಇದ್ರು. SIT ಸರಿಯಾಗಿಲ್ಲ. SIT ಉಳ್ಳವರ ದೊಡ್ಡವರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಕಾರ್ಯಚಟುವಟಿಕೆಗಳು ನಡೀತಾ ಇದೆ, ನಮಗೆ ಬಲ್ಲ ಮೂಲಗಳಿಂದ ಮಾಹಿತಿ ಇದೆ ಅಂತ ಏನು ಜಗದೀಶ್ ಅವರು ಹೇಳ್ತಾ ಇದ್ರು. ಸೊ ಆ ಒಂದು ವಿಚಾರ ಇವಾಗ ಏನೋ ಸತ್ಯ ಅಂತ ಅನಿಸ್ತಾ ಇದೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು, ಯಾವುದೂ ಅರ್ಥ ಆಗ್ತಾ ಇಲ್ಲ. ಆದರೆ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿದಂತಹ, ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸಿದಂತಹ ಹೋರಾಟಗಾರರಾದಂತಹ ಜಯಂತ್ ಟಿ ಅವರಿಗೆ ನ್ಯಾಯ ಸಿಗಲೇಬೇಕು. ದೂರುದಾರರನ್ನ ವಿಚಾರಣೆಗೆ ಅಂತ ಕರೆದು ಇಷ್ಟೊಂದು ಕ್ರೂರವಾಗಿ, ಮೃಗೀಯವಾಗಿ ಹಲ್ಲೆ ಮಾಡಿದವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವುದು ಯಾವಾಗ? ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ